ಜನ ಎಷ್ಟು ಕೀಳಾಗಿ ನೋಡ್ತಾರೆ ಅಂತ. ಕಂಡೋರ್ ಜೊತೆ ಮಲ್ಗೋದೊಂದೇ ನಮ್ ಕೆಲ್ಸ ಅಂತ ಅನ್ಕೊಂಡಿದ್ದಾರೆ ಎಲ್ಲ. ಹೆಸರು ದೇವ್ರದು. ನಿಮ್ ಮುಕ್ತ ಹೆಸರ ಕಾಳ ಎಲ್ರು ಒಂದೇ. ನೀನ್ ಮಾತ್ರ ಹರಿ ಮನೆಗ್ ಹೋಗ್ಲೇಬೇಕು ಕಲ್ಪಿ. ಅದನ್ನ ಮಾತು ಬಿಟ್ಟು ಏನ್ ಬೇಕಾದ್ರೂ ಹೇಳಕ್ಕ. ನಾನ್ ಮಾತ್ರ ಧರ್ಮಯ್ಯನ್ ಮನೆಗ್ ಹೋಗಲ್ಲ. ಮಾನ ಮರ್ಯಾದೆ ಇಲ್ವೇನೆ ನಿನ್ಗೆ? ತಾಳಿ ಕಟ್ಟಿದ್ ಗಂಡ ಇದ್ದಾನೆ, ಅವನ್ ಮನೆಗ್ ಹೋಗೋದ್ ಬಿಟ್ಟು ಈ ಚೊಳ್ಳು ಸುರ್ಸ ನಾಯಿಗಳ ಜೊತೆ ಇರ್ತೀನಿ ಅಂತಿದ್ಯಲ್ಲ. ಇಲ್ಲಿದ್ರೆ ಅವರೆಲ್ಲ ನಿನ್ನ ಉರ್ದು ಮುಗಿಸ್ಬಿಡ್ತಾರೆ ಕಲ್ಪಿ. ನೀನು ಅಲ್ಲಿಗೆ ಹೋಗ್ಬೇಕು. ನನಗೆ ಯಾಕೋ ತುಂಬಾ ಭಯ ಅಕ್ಕ. ಆ ಧರ್ಮಯ್ಯ ಗುರು ಕೋವಿ ಹಿಡ್ಕೊಂಡಿರ್ತಾರೆ, ಸಾಯ್ತಾ ಬಿಡ್ತಾರೆ ಅವರು. ಇನ್ನು ಮುಂದೆ ಅಚ್ಚುಕಟ್ಟಾಗಿ ಸೀರೆಗಣ್ಣೆ ಉಟ್ಕೋಬೇಕು. ಅಲ್ಲಿಗೂ ಅಷ್ಟೇ ಸೀರೆಗಣ್ಣೆ ತಗೊಂಡು ಹೋಗು. ಈ ದರಿದ್ರ ವೇಷ ನನ್ನ ಕಾಲಕ್ಕೆ ಮುಗ್ದು ಹೋಗ್ಲಿ. ಹೋಗು. ಕಾರಣ ಬಹಳ ಬೇಜಾರಾಗ್ಬಿಟ್ಟಾಯ್ತು. ಆ ಮಂಜು ಒಬ್ಳು ಅಡ್ಡ ಬರ್ದಿರೋ ಹೋಗಿದ್ರೆ ಇಷ್ಟೊತ್ತಿಗೆ ಆ ಮುಕ್ತೇಶ್ವರನ್ ಖಜಾನೆ ಕೀಲಿ ಕೈ ನನ್ನ ಸೊಂಟಲ್ಲಿ ಇರ್ತಿತ್ತು. ಎಲ್ಲ ಎಲ್ಲ ನಾಶ ಮಾಡ್ಬಿಟ್ಲು. ನಾಗು ತಾಳ್ಮೆ ತಾಳ್ಮೆ. ಇಂಥ ವಿಚಾರದೊಳಗ ಸಹನ ಅನ್ನೋದು ಬಹಳ ಮುಖ್ಯ ಆಗ್ತದ. ಕಾಯ್ಬೇಕಪ್ಪ. ಕಬ್ಬುಣ ಕಾದ ಮೇಲೆ ಅದನ್ನ ಬಡಿಬೇಕು. ಆತರ ಮಾಡಬಾರ್ದು. ನೋಡೋ, ನಾನ್ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಏನೇ ಆಗ್ಲಿ ಕಲ್ಪಿನ ಆ ಮುಕ್ತೇಶ್ವರನಿಗೆ ಸೇರಿಸ್ತಿತ್ತು. ಮಂಜಿ ಯಾವ್ದಾದ್ರು ಬೇರೆ ಊರಿಗೆ ಹೋಗಿದ್ದಾಗ ಮುಕ್ತೇಶ್ವರನ ಕರೆಸಿ ಪೂರ್ಕೆ ಮಾಡ್ಬೋಣ. ಹರಿಯಲ್ಲಿ ರೂಮ್ ಬಾಗ್ಲಾಕಿ ಅಲ್ಲೇ ಕಾಯ್ತಾ ನಿಂತಿರೋ ಹೊರಡ. ಇಲ್ಲ ನಿಂತ್ಕೊಳ್ಳಿ. ಒಬ್ಬಿದ ಕುದುರೆಗಳ ತರ ನುಗ್ತಾ ಇದ್ದೀರಾ? ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ಕೊಂಡ್ರ? ಇದಾರೆ ಅನ್ಕೊಂಡಿದ್ದೆ, ಆದ್ರೆ ಆಮೇಲೆ ಗೊತ್ತಾಯ್ತು ಈ ಮನೇಲಿ ಕಾಡ್ ಕಿರುಬಗಳೇ ಇದಾವೆ ಅಂತ. ನನ್ನ ತಂಗಿ ನಿನ್ನ ಸೊಸೆನ ಈ ಮನೆಗೆ ಸೇರ್ಸೋದಕ್ ಬಂದಿದ್ದೀನಿ. ಸೊಸೆ? ಯಾವ ಸೊಸೆ? ನನಗಿರೋಳು ಒಬ್ಬಳೆ ಸೊಸೆ, ಬೇರೆ ಯಾವ ಸೊಸೆನೂ ಇಲ್ಲ. ಇವೆಲ್ಲ ಮಾತ್ ಬೇಕಿಲ್ಲ ಧರ್ಮಯ್ಯ. ಮೊದ್ಲು ನಿನ್ ಸೊಸೆನ ಮನೆಗ್ ಸೇರಿಸ್ಕೋ. ನಿನಗೂ ಮಾತ್ ಬೇಕಿಲ್ಲ. ಇವಳು ಈ ಮನೆ ಸೊಸೆ ಅಲ್ಲ. ಆ ಮುಕ್ತೇಶ್ವರ್ಗೆ ಕಲ್ಪನ ನಾನ್ ನಿಮ್ಮೊಳಗ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಈಗ ಅವಾಗ ಮಾರಿ ಹೆಂಗ್ ತೋರ್ಸೋದು? ಮಾರಿ ತೋರ್ಸೋದ ಕ್ಯಾಕ ಮುಗಿತನವ. ನೋಡು, ಕಲ್ಪನ ಸಿಗೋರ್ಗು ನಾ ಮಾರಿ ತೋರ್ಸಂಗಿಲ್ಲ ನೋಡು. ನಂದು ಅದೇ ಪಾಠ ಆಗೈತಲ್ಲೋ ಕಾಳಣ್ಣ. ಹೇ ನಗು, ಇಲ್ಲೇ ಅಕ್ಪಕ್ಕ ಊರಾಗ ಹುಡುಗರು ಇರ್ತಾರ, ಹೋಗಿ ಹುಡ್ಕೊಂಡ್ ನಡಿ. ನಿಮ್ ತಪ್ಪಿಂದ ಇರ್ಬಹುದು, ಹುಟ್ಟಿದ್ದು ನಿಜ ತಾನೆ. ನಿಮ್ಮಂಥವ್ರು ನಮ್ಮನೆ ಸೊಸೆಯಾಗೋ ಕನಸು ಕಾಣಬಾರ್ದು. ನಿಮ್ ಸಂಪ್ರದಾಯನೇ ಬೇರೆ, ಆ ಸಂಪ್ರದಾಯನ ನಮ್ಮನೆ ತಗೊಂಡ್ಬರ್ಬೇಡಿ. ನೋಡಿ, ನನಗ್ ಮನ್ಸಿಲ್ದೆ ಇದ್ರು ನಿಮ್ಮ ಮಾತಿಗೆ ನಾನು ಉತ್ತರ ಕೊಡ್ಲೇಬೇಕಾಗಿದೆ. ನಿಮ್ಮ ಮನೇಲೂ ಒಬ್ಳು ದೇವದಾಸಿ ಇದ್ದಾಳೆ ಅನ್ನೋದನ್ನ ಮರಿಬೇಡಿ. ತಪ್ಪೇನು ಇಲ್ಲ, ಆದ್ರೆ ಅವಳನ್ನ ದೇವದಾಸಿ ಮಾಡಿದವರು ನೀವೇ. ನಾನೇನ್ ಮಾಡ್ಲಿ? ಇದೇನು ಚಂದ್ರಗಿರಿ ಧರ್ಮಶಾಲೆ ಅಂದ್ಕೊಂಡಿದ್ಯಾ? ನನ್ ತಂಗಿ ಗಂಡನ್ ಮನೆ ಅನ್ಕೊಂಡಿದೀನಿ. ಅವಳನ್ನ ಒಳ್ಳೆತನದಲ್ಲಿ ಮನೇಲಿ ಸೇರಿಸ್ಕೊಂಡ್ರೆ ನಾನ್ ತಂಗಿ ಅಕ್ಕನಾಗಿ ಬಂದಿದ್ದೀನಿ ಅನ್ಕೋ. ಇಲ್ದೇ ಇದ್ರೆ ನನ್ ತಂಗಿಗೆ ಅತ್ತೆ ಆಗಿ ಬರ್ಬೇಕಾಗತ್ತೆ. ಧೀಂ ತ ತೋಂ ತನನ ತೋಂ ತ ತೋಂ ತನನ ಧೀಂ ತ ತೋಂ ತನನ